ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಗುರು ಯೂಟ್ಯೂಬ್ ಚಾನಲ್. ನಾನು ನೋಡಿದ ಬೆಸ್ಟ್ ರೀಸೆಂಟ್ OTT ಸಿನಿಮಾಗಳನ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲ ಸಿನಿಮಾ ಬಂದ್ಬಿಟ್ಟು ಜತಿನ್ ಪಲ್ಲವ್ ನಿರ್ದೇಶನ ಮಾಡಿ ನಜರಿಯಾ ನಜೀಮ್ ಅಂಡ್ ಜೋಸೆಫ್ ಬೇಸಿಲ್ ಅವರನ್ನು ಲೀಡ್ ರೋಲ್ ಸೂಕ್ಷ್ಮದರ್ಶಿನಿ. ಮಲಯಾಳಂ ಸಿನಿಮಾ ಬರೋಬ್ಬರಿ ಒಂದು ಒಳ್ಳೆ ಚೆನ್ನಾಗಿ ರೀಚ್ ಆಗಿರೋ ಸಿನಿಮಾ. ಸೂಕ್ಷ್ಮದರ್ಶಿನಿ ಅಂತ ಸಿನಿಮಾ ಗುರು ಸಾಕಷ್ಟು ಸಕ್ಕತ್ತಾಗಿದೆ. ಲಾಸ್ಟ್ ಗಿಂತ ಎಂಡ್ ವರೆಗೂ ಕೂಡ ನಮ್ಮ ಹಿಡಿದಿಟ್ಕೊಡುತ್ತೆ. ಸಿಂಪಲ್ ಸ್ಟೋರಿ, ಒಂದು ಮನೆ, ಅಕ್ಕಪಕ್ಕದಲ್ಲಿ ಮನೆ ಘಟನೆ. ಒಬ್ಬ ಮನೇಲಿ ವಾಸವ ಇರ್ತಾರೆ, ಅಕ್ಕಪಕ್ಕದಲ್ಲಿ ವಾಸವ ಬರ್ತಾರೆ. ನಂತರ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಅನ್ನೋದು ಸಿಂಪಲ್ ಸ್ಟೋರಿಂಗು. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕೂಡ ಹಿಡಿದಿಟ್ಕೊಡುತ್ತೆ. ಟ್ವಿಸ್ಟು ನಮಗೆ ಜಾಸ್ತಿ ಇದು ನಮ್ಮ ಹಾರ್ಟ್ ಬೀಟ್ ನ ಇನ್ಕ್ರೀಸ್ ಮಾಡುತ್ತೆ. ಏನಾಗುತ್ತೆ ಏನಾಗ್ತಾ ಇದೆ ಅಲ್ಲಿ ಅಂತ ಏನು ಗೊತ್ತಾಗೋದಿಲ್ಲ. ಕ್ಲೈಮ್ಯಾಕ್ಸ್ ಕೂಡ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ. ಹಂಗೆ ಟ್ವಿಸ್ಟ್ ನ ಕೂಡ ಹಂಗೆ ಹಿಡಿದಿಟ್ಕೊಂಡು ಹೋಗ್ತಾರೆ. ಕ್ಲೈಮ್ಯಾಕ್ಸ್ ರಿವೀಲ್ ಮಾಡ್ತಾರೆ. ಮತ್ತೆ ಬೆಸ್ಟ್ ರೀಸೆಂಟ್ ಥ್ರಿಲ್ಲರ್ ಮೂವಿಲಿ ಸೂಕ್ಷ್ಮದರ್ಶಿನಿ ಕೂಡ ಒಂದೊಂದರಿಗೆ ಇಷ್ಟಪಡ್ತೀನಿ. ಮೇನ್ ಆಗಿ ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು ಸಖತ್ತಾಗಿದೆ. ಮೇಜರ್ ಆಗಿ ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂತಷ್ಟು ಆಕ್ಷನ್ ಸೀನ್ಗಳು ಇಲ್ಲ ಅಂದ್ರೂ ಕೂಡ ಭಯಂಕರವಾಗಿದೆ. ಎಕ್ಸ್ಪೆಷನ್ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ ಏನೋ ಕಾರಣ ಅನ್ನೋದು ಕೂಡ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನೋಡಿದ್ದು, ಕ್ಲೈಮ್ಯಾಕ್ಸ್ ನೋಡಿದ್ದು ಬಹಳ ಸಖತ್ತಾಗಿತ್ತು. ಮಸ್ಟ್ ವಾಚ್ ಸಿನಿಮಾ ಸೂಕ್ಷ್ಮದರ್ಶಿನಿ. ಅವೈಲೇಬಲ್ ಆನ್ ಹಾಟ್‌ಸ್ಟಾರ್ ಅಲ್ಲಿ ಅವೈಲೇಬಲ್ ಇದೆ. ಮಲಯಾಳಂ ಸಿನಿಮಾ, ಒಂದು ಸೂಪರ್ ಹಿಟ್ ಸಿನಿಮಾ, ಒಂದೊಳ್ಳೆ ಥ್ರಿಲ್ಲರ್ ಕಂಟೆಂಟ್ ಆಗಿರುತ್ತೆ. ಹೋಗಿ ನೀವು ಸೂಕ್ಷ್ಮದರ್ಶಿನಿ ಸಿನಿಮಾನ ಹಾಟ್‌ಸ್ಟಾರ್ ಅಲ್ಲಿ ಕೂಡ ನೋಡಬಹುದು. ಎರಡನೇ ಸಿನಿಮಾ ಬಂದ್ಬಿಟ್ಟು ಲವ್ ರೆಡ್ಡಿ ಅಂತ ಸಿನಿಮಾ. ನಿಮ್ಗೆ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರ ಬಾಯ್ಸ್ ಎಲ್ಲ ಸೇರ್ಕೊಂಡು ಹೊಸಬರು ಮಾಡಿರೋ ಸಿನಿಮಾ ಲವ್ ರೆಡ್ಡಿ. ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ಸಿನಿಮಾನ ನೋಡ್ಕೊಂಡು, ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಒಬ್ಬ ಮಹಿಳೆ ಆ ಸಿನಿಮಾದಲ್ಲಿ ಪಾತ್ರಧಾರಿಗೆ ಚಪ್ಪಲಿ ತಗೊಂಡು ಹೊಡಿತಾ ಇದ್ರು. ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ರು. ನಾನು ಆ ವಿಡಿಯೋ ವೈರಲ್ ಆಗಿತ್ತು ರಿಲೀಸ್ ಆಗೋ ಟೈಮಲ್ಲಿ, ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡಿದೆ. ಲವ್ ರೆಡ್ಡಿ ಸಿನಿಮಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಎಂಡ್ ಕೂಡ ಲವ್ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಬಟ್ ಕೊನೆಗೆ ಕ್ಲೈಮ್ಯಾಕ್ಸ್ ಬರುತ್ತೆ, ಅದು ಭಯಂಕರ ದಿಗ್ಲಿಡ್ಸ್ಬಿಡುತ್ತೆ ಅಂತ ಇಷ್ಟಪಡ್ತೀನಿ. ಏನ್ ಗುರು ಈ ರೀತಿನ ಜನ ಇರ್ತಾರ ಅಂತ ಯೋಚನೆ ಮಾಡುತ್ತೆ. ಅದು ಪ್ರೊಫೆಷನಲ್ ಮೂವಿ, ಅದೊಂದು ರಿಯಲ್ ಸ್ಟೋರಿ. ಈಗಿನ ಪ್ರಪಂಚದಲ್ಲಿ ಹೇಗ್ ನಡೀತಿದೆ, ಜನರು ಕೂಡ ಹೇಗಿರ್ತಾರೆ, ತನ್ನ ಮರ್ಯಾದೆ ಎಷ್ಟು ಮುಖ್ಯ ಅಂತ ಹೇಳಿ, ತನ್ನ ಮರ್ಯಾದೆ ಹತ್ಯೆ ರಿಲೇಟೆಡ್ ಸಿನಿಮಾ. ತನ್ನ ಮರ್ಯಾದೆಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ, ಎಷ್ಟು ವಿಭಿನ್ನ ಇರ್ತಾರೆ, ಎಷ್ಟು ಕಷ್ಟದ ಮಕ್ಳು ಇರ್ತಾರೆ. ಹಾಳಾಗೋಗ್ಲಿ, ತನ್ನ ಮಗಳೇ ಬೇಡ, ನಂಗೆ ಮರ್ಯಾದೆ ಮುಖ್ಯ ಅಂತ ಇರ್ತಾರೆ. ಅದು ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೂಡ ಮೂವಿ ಲವ್ ರೆಡ್ಡಿ ಚೆನ್ನಾಗಿದೆ. ಒನ್ ಟೈಮ್ ವಾಚಬಲ್. ಬಟ್ ಕ್ಲೈಮ್ಯಾಕ್ಸ್ ಭಯಂಕರ ಇದೆ. ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟು ನಂಗೆ ಏನ್ ಗುರು ಹಿಂಗೂ ಇರ್ತಾರ ಅಂತ ಆಯ್ತು. ಮೂರನೇ ಸಿನಿಮಾ ಬಂದ್ಬಿಟ್ಟು BSP ವರ್ಮಾ ಅವರು ರಿಟರ್ನ್ ಡೈರೆಕ್ಟ್ ಮಾಡಿರೋ ಸಿನಿಮಾ ಮರ್ಫಿ. ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ. ಭಯಂಕರ ಸಿನಿಮಾ ನನಗೆ ಇಷ್ಟಪಡ್ತೀನಿ. ಒಂದು ಟೈಮ್ ಟ್ರಾವೆಲಿಂಗ್ ಸಿನಿಮಾ. ನಮ್ಮ ಕನ್ನಡದಲ್ಲಿ ಬ್ಲಿಂಕ್ ಸಿನಿಮಾ ಹೇಗಿತ್ತು ಅದೇ ರೀತಿ ಇದು ಕೂಡ ಕ್ರೇಜಿ ಆಗಿ ಇದೆ. ಒಂದು ರೇಡಿಯೋ ಮುಖಾಂತರ ಹೇಗೆ ಟೈಮ್ ಟ್ರಾವೆಲ್ ಮಾಡ್ತಾರೆ, ತನ್ನ ಇಂದಿನ ಜಗತ್ತಿಗೆ ಹೇಗೆ ಹೋಗ್ತಾರೆ, ಅಲ್ಲಿ ಏನಾಗುತ್ತೆ, ಅದಕ್ಕೆ ಕಾರಣ ಏನು, ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದನ್ನ ನೀಟಾಗಿ ವರ್ಣನೆ ಮಾಡಿದ್ದಾರೆ. ಭಯಂಕರ ಇತ್ತು. ಹೋಗ್ತಾ ಸ್ಟಾರ್ಟಿಂಗ್ ಏನ್ ಗುರು ಹಿಂಗೈತಿ ಅಂತ ಇದ್ರೆ, ಹೋಗ್ತಾ ಟ್ರೈನ್ ಟ್ರಾವೆಲಿಂಗು, ಆ ಏಜ್, ಆ ಹಿಂದಿನ ಪ್ರಪಂಚ ನನ್ನೇ ಮುಳುಗೋಗೋ ರೀತಿ ಇತ್ತು. ಸಖತ್ತಾಗಿ ರೇಟಿಂಗ್ ಬರೆದಿದ್ದಾರೆ. ಸಖತ್ತಾಗಿ ಟ್ವಿಸ್ಟ್ ಅಂಡ್ ಟರ್ನ್ ಕೂಡ ಇದಾವೆ. ನಮಗೆ ಇಮ್ಯಾಜಿನ್ ಮಾಡ್ಕೋಕ್ಕಾಗಿದ್ದಿಲ್ಲ ಈ ರೀತಿ ಕೂಡ ಡೈರೆಕ್ಟರ್ ಯೋಚನೆ ಮಾಡ್ತಾರೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಒಂದೊಳ್ಳೆ ಕಥೆನ ಚೆನ್ನಾಗಿ ಬರೆದು ಅದನ್ನ ಚೆನ್ನಾಗಿ ಹಿಡಿದಿಟ್ಕೊಂಡು ಲಿಂಕ್ ಮಾಡಿ, ಚೆನ್ನಾಗಿ ಟೈಮ್ ಟ್ರಾವೆಲ್ ಲಿಂಕ್ ನ ಮಾಡಿ, ನಂತರ ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ ಕೊಟ್ಟು ಮುಂದೆ ಏನಾಗುತ್ತೆ, ಅದನ್ನ ಹೇಗೆ ತಡಿತಾನೆ, ಅದನ್ನ ಹೇಗೆ ಬಚಾವ್ ಆಗ್ತಾನೆ ಅನ್ನೋದನ್ನ ನೀಟಾಗಿ ವರ್ಣನೆ ಮಾಡಿದ್ದಾರೆ. ನಾನು ಒಂದು ಮಾತಲ್ಲಿ ಹೇಳಕ್ ಸಾಧ್ಯ, ಒನ್ ಆಫ್ ದ ಬೆಸ್ಟ್ ಟೈಮ್ ಟ್ರಾವೆಲಿಂಗ್ ಸಿನಿಮಾ ಬ್ಲಿಂಕ್. ಅದೇ ರೀತಿ ಬ್ಲಿಂಕ್ ಬಿಟ್ರೆ ಮರ್ಫಿ, ಇದು ಕೂಡ ಅಮೆಜಾನ್ ಪ್ರೈಮ್ ಅಲ್ಲಿ ಅವೈಲೇಬಲ್ ಇದೆ. ಹೋಗಿ ನೋಡಿ. ಇನ್ ಕೇಸ್ ನೀವು ಟ್ರೈನ್ ಟ್ರಾವೆಲಿಂಗು ಇಷ್ಟಪಡ್ತೀರಾ ಅಂದ್ರೆ ಮರ್ಫಿ ಬೆಸ್ಟ್ ವಾಚಬಲ್ ಮೂವಿ. ಇನ್ ಕೇಸ್ ನೀವು ಥ್ರಿಲ್ಲರ್ ಇಷ್ಟಪಡ್ತೀರಾ ಅಂದ್ರೆ ಸೂಕ್ಷ್ಮದರ್ಶಿನಿ ಒಂದು ಬೆಸ್ಟ್ ವಾಚಬಲ್ ಮೂವಿ. ಒಂದೊಳ್ಳೆ ಯೂಸ್ಗಳು ಸೇರ್ಕೊಂಡು ಮಾಡಿದ್ದಾರೆ ಸಿನಿಮಾ ಲವ್ ರೆಡ್ಡಿ ಚೆನ್ನಾಗಿದೆ. ಹೋಗಿ ನೀವು ನೋಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.